ಗದಗದ ಲಕ್ಕುಂಡಿಯಲ್ಲಿ ತೀವ್ರಗೊಂಡ ಉತ್ಖನನ ಕಾರ್ಯ. ಲಕ್ಕುಂಡಿ ಕೋಟೆ ವೀರಭದ್ರೇಶ್ವರ ದೇಗುಲ ಬಳಿ ಉತ್ಖನನ ನಡೀತಾ ಇದೆ. A1 ಬ್ಲಾಕ್ನಲ್ಲಿ ಬಿರುಕು ಕಾಣಿಸಿಕೊಂಡಿದೆ. ಮಣ್ಣು ಕುಸಿಯುವ ಆತಂಕ ಇದೆ. B1 ಬ್ಲಾಕ್ನಲ್ಲಿ ಬೃಹತ್ ಆಕಾರದ ಕಲ್ಲು ಪತ್ತೆಯಾಗಿದೆ. ಬೀಳುವ ಆತಂಕ ಕೂಡ ಇದೆ. ಉತ್ಖನನ ಸ್ಥಳ ಬಿರುಕು ಬಿಟ್ಟ ಹಿನ್ನೆಲೆ ಅಧಿಕಾರಿಗಳು ದೌಡಾಯಿಸಿದ್ದಾರೆ. ರಾಜ್ಯ ಪುರಾತತ್ವ ಇಲಾಖೆ ನಿರ್ದೇಶಕ ಡಾಕ್ಟರ್ ಎ ಚೇಜೇಶ್ವರ ಭೇಟಿಯನ್ನು ಕೊಟ್ಟಿದ್ದಾರೆ. ಬಿರುಕು ಬಿಟ್ಟು ಸ್ಥಳವನ್ನ ಪರಿಶೀಲನೆ ನಡೆಸಿದಂತ ಅಧಿಕಾರಿಗಳು ಅವರ ತಂಡ ಇದೀಗ ಭೇಟಿ ಕೊಟ್ಟಿದೆ. ಎಲ್ಲಿ ಬಿರುಕು ಬಿಟ್ಟಿದೆ ಅಲ್ಲಿ ಅಧಿಕಾರಿಗಳ ತಂಡ ಇದೀಗ ಭೇಟಿ ಕೊಟ್ಟು ಪರಿಶೀಲನೆ ಕೂಡ ನಡೆಸಿದೆ. 4 ಬಾಕ್ಸ್ನಲ್ಲಿ ಅಪಾಯದಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಕಾರ್ಮಿಕರು. 4 ಬಾಕ್ಸ್ನಲ್ಲಿ ಈ ಒಂದು ಉತ್ಖನನ ಕಾರ್ಯ ನಡೀತಾ ಇದೆ. A1 ಬಾಕ್ಸ್ನಲ್ಲಿ ಬಿರುಕು ಕಾಣಿಸಿಕೊಂಡಿದೆ. ಯಾವ ಕ್ಷಣದಲ್ಲಾದರೂ ಕೂಡ ಮಣ್ಣು ಕುಸಿಯುವ ಆತಂಕ ಇದೆ. ಹೀಗಾಗಿ ಕಾರ್ಮಿಕರು ಸುರಕ್ಷತೆಯಿಂದ ಉತ್ಖನನವನ್ನ ಮಾಡ್ತಾ ಇದ್ದಾರೆ. ಅಧಿಕಾರಿಗಳ ತಂಡ ಇದೀಗ ಅಲ್ಲಿಗೆ ಭೇಟಿ ಕೊಟ್ಟಿರೋದು ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಾ. A1 ಬ್ಲಾಕ್ನಲ್ಲಿ ಈ ಬಿರುಕು ಕಾಣಿಸಿಕೊಂಡಿರೋದು 4 ಬಾಕ್ಸ್ಗಳಿದೆ. ಆ A1 ಬಾಕ್ಸ್ನಲ್ಲಿ ಈ ಬಿರುಕು ಕಾಣಿಸಿಕೊಂಡಿದೆ. ಹೀಗಾಗಿ ಯಾವುದೇ ಕ್ಷಣದಲ್ಲಾದರೂ ಕೂಡ ಮಣ್ಣು ಕುಸಿಯುವ ಆತಂಕ ಇದೆ. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ 10ನೆಯ ದಿನದ ಉತ್ಖನನ ಕಾರ್ಯ ಆರಂಭವಾಗಿದೆ. ಲಕ್ಕುಂಡಿ ಗ್ರಾಮದ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ಉತ್ಖನನ ಕಾರ್ಯ ನಡೀತಾ ಇದೆ. ಇಲ್ಲಿ ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು. ಇವಾಗ ಉತ್ಖನನ ಕಾರ್ಯ ಭರದಿಂದ ಸಾಗಿದೆ. ಯಾಕಂತಂದ್ರೆ ಕಳೆದ 10 ದಿನಗಳಿಂದಲೂ ಕೂಡ ಇಲ್ಲಿ ಉತ್ಖನನ ಕಾರ್ಯ ನಡೀತಾ ಇತ್ತು. 2 ದಿನ ಏನು ರಜೆ ಕೂಡ ಘೋಷಣೆ ಮಾಡಲಾಗಿತ್ತು. ಇಂದು 8 ಗಂಟೆಗೆ ಮತ್ತೆ ಯಥಾಸ್ಥಿತಿಯಂತೆ ಉತ್ಖನನ ಕಾರ್ಯ ಆರಂಭವಾಗಿದೆ. ಈವರೆಗೂ ಕೂಡ ಈ ಒಂದು ಉತ್ಖನನ ಕಾರ್ಯದಲ್ಲಿ ಸುಮಾರು 43 ಏನು ಪ್ರಾಚ್ಯಾವಶೇಷ ವಸ್ತುಗಳು ಕೂಡ ಸಿಕ್ಕಿದ್ದಾವೆ. ಇಲ್ಲಿ ಸಾಕಷ್ಟು ಪ್ರಮುಖವಾಗಿ ಶಿಲಾಯುಗದ ವಸ್ತುಗಳು ಕೂಡ ಸಿಕ್ಕಿದ್ದಾವೆ. ಅದೇ ರೀತಿಯಾಗಿ ಶಿವಲಿಂಗ ಆಗಿರ್ಬೋದು, ಪಾನಿಪೀಠ ಆಗಿರ್ಬೋದು, ನಾಗರ ಮೂರ್ತಿಗಳು ಕೂಡ ಸಿಕ್ಕಿದ್ದಾವೆ. ಹೀಗಾಗಿ ಇವಾಗ 10 ಅಡಿಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಮಣ್ಣು ತೆಗಿತಾ ಇದ್ದಾರೆ. ಮುಂದೆ ಏನು 15-20 ಅಡಿ ಹೋದರೆ ಸಾಕಷ್ಟು ಪ್ರಾಚ್ಯಾವಶೇಷಗಳು ಮತ್ತು ಇಲ್ಲೊಂದು ದೇವಸ್ಥಾನ ಸಿಗುತ್ತೆ ಅನ್ನೋ ನಂಬಿಕೆ ಕೂಡ ಇದೆ. ಹೀಗಾಗಿ ಬರದಿಂದನೂ ಕೂಡ ಕೆಲಸ ನಡೀತಾ ಇದೆ. ಇಷ್ಟೊಂದು ಬರದಿಂದ ಕೆಲಸ ನಡೀತಾ ಇದ್ರು ಕೂಡ ಇಲ್ಲಿ ಕಾರ್ಮಿಕರಿಗೆ ಕೂಡ ಸಾಕಷ್ಟು ಆತಂಕದ ವಾತಾವರಣ ನಿರ್ಮಾಣವಾಗಿದೆ ಅಂತಾನೆ ಹೇಳ್ಬೋದು. ಏನು A1 ಬ್ಲಾಕ್ ಏನಿದೆ ಇದು ಸಾಕಷ್ಟು ಅಪಾಯದಲ್ಲಿದೆ. ಯಾಕಂತಂದ್ರೆ ಇಲ್ಲಿ ಏನು ಕಾರ್ಮಿಕರು ಕೆಲಸ ಮಾಡ್ತಾ ಇದ್ದಾರೆ. ಈ ಒಂದು ಪ್ರದೇಶದಲ್ಲಿ ಇವಾಗ ಬಿರುಕು ಬಿಟ್ಟಿರುವಂತದ್ದು ಇಲ್ಲಿ ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು. ಈ ಪ್ರಮಾಣದಲ್ಲಿ ಇಲ್ಲಿ ಬಿರುಕು ಬಿಟ್ಟಿದೆ. ಈ ರೀತಿ ಬಿರುಕು ಬಿಟ್ಟಿದೆ. ಇದು ಸಾಕಷ್ಟು ಆತಂಕಕ್ಕೆ ಎಡೆ ಮಾಡಿಕೊಡುತ್ತೆ. ಯಾಕಂತಂದ್ರೆ ಇದು ಕತ್ತರಿಸಿಕೊಂಡು ಆ ಸೈಡ್ ಬಿದ್ರೆ ಅಲ್ಲಿ ಕೂಲಿ ಕಾರ್ಮಿಕರು ಕೂಡ ಕೆಲಸ ಮಾಡ್ತಾ ಇರ್ತಾರೆ. ಇಂಥ ಸಮಯದಲ್ಲಿ ಸಾಕಷ್ಟು ಏನು ಇದಾಗಬಹುದು. ಹೀಗಾಗಿ ಏನು ಕೂಲಿ ಕಾರ್ಮಿಕರು ಕೂಡ ಸಾಕಷ್ಟು ಆತಂಕದಲ್ಲೇ ಇಲ್ಲಿ ಕೆಲಸ ಮಾಡಬಹುದು. ಇದು A1 ಬ್ಲಾಕ್ ಇದಾದ್ರೆ ಇಲ್ಲಿ ನಾವು ಕೂಡ ನೋಡ್ತಾ ಇರಬಹುದು. ಪಕ್ಕದಲ್ಲಿ ಕೂಡ ಸಾಕಷ್ಟು ಆತಂಕನೂ ಇದೆ. B1 ಬ್ಲಾಕ್ ಏನಿದೆ ಈ ಒಂದು B1 ಬ್ಲಾಕ್ ನಲ್ಲಿ ಕೂಡ ಬೃಹತ್ತಾಕಾರದ ಒಂದು ಕಲ್ಲು ಇದೆ. ಈ ಕಲ್ಲನ್ನು ನೋಡಿದ್ರೆ ಅದು ಸಂಪೂರ್ಣವಾಗಿ ಈ ಪ್ರಮಾಣದಲ್ಲಿ ಬಿರುಕು ಕೂಡ ಬಿಟ್ಟಿದೆ. ಇಲ್ಲಿ ನಾವು ನೋಡ್ತಾ ಇರಬಹುದು. ಏನು B1 ಬ್ಲಾಕ್ ಏನಿದೆ ಅದರ ಮೇಲ್ಗಡೆ ಭಾಗ ಅಂದ್ರೆ ಅದು ಸಂಪೂರ್ಣವಾಗಿ ಈಚೆ ಕಡೆ ಸಿಲುಕಿಕೊಂಡಿದೆ. ಆದರೆ ತಳಭಾಗದ ಮಣ್ಣನ್ನು ತೆಗೆದಿದ್ದಾರೆ. ಅದು ಕೂಡ ಬೀಳುವ ಹಂತ ಇದೆ. ಹೀಗಾಗಿ ಸಾಕಷ್ಟು ನಾಜೂಕಲಿಂದನೂ ಕೂಡ ಇಲ್ಲಿ ಕಾರ್ಮಿಕರು ಕೆಲಸ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಏನು ಕಳೆದ 10 ದಿನಗಳಿಂದಲೂ ಕೂಡ ಇಲ್ಲಿ ಉತ್ಖನನ ಕಾರ್ಯ ನಡೀತಾ ಇದೆ. ಆದರೆ ಇವಾಗ ಈ ಏನು B1 ಮತ್ತು A1 ಬ್ಲಾಕ್ ಇದೆ ಎರಡೂ ಕೂಡ ಸಾಕಷ್ಟು ಅಪಾಯದಲ್ಲಿದ್ದಾವೆ. ಆದರೆ ಇಲ್ಲಿ ನಾವು ನೋಡ್ತಾ ಇರಬಹುದು B ಬ್ಲಾಕ್ ಏನಿದೆ ಇದು ಇಲ್ಲಿ ಯಾವುದೇ ರೀತಿಯಿಂದ ಕಲ್ಲುಗಳಿಲ್ಲ. ಆದರೆ ಇಲ್ಲಿ ಉತ್ಖನನ ಕಾರ್ಯ ಚೆನ್ನಾಗಿ ನಡೆದಿದೆ. ಯಾವುದೇ ವಸ್ತುಗಳು ಕೂಡ ಸಿಗಬಹುದು ಅನ್ನುವ ಕುತೂಹಲ ಕೂಡ ಕಾಡ್ತಾ ಇದೆ. ಅದೇ ರೀತಿಯಾಗಿ A ಬ್ಲಾಕ್ ಏನಿದೆ ಇದರಲ್ಲಿ ಕೂಡ ಸಾಕಷ್ಟು ಕಲ್ಲು ಬಂಡೆಗಳು ಕೂಡ ಇವಾಗ ಸಿಗ್ತಾ ಇದ್ದಾವೆ. ಇಲ್ಲಿ ಕೂಡ ಉತ್ಖನನ ಕಾರ್ಯಕ್ಕೆ ಸಾಕಷ್ಟು ಅಡೆತಡೆಗಳಿದ್ದಾವೆ. ಈ ಮೇಲುಗಡೆ ಇರುವಂತಹ ಕಲ್ಲು ಬಂಡೆಗಳನ್ನು ಕೂಡ ಈವರೆಗೇನು ತೆರವು ಮಾಡಿಲ್ಲ, ಅಂದ್ರೆ ತೆಗೆದುಕೊಂಡು ಮೇಲೆ ಹೋಗಿಲ್ಲ. ಆದರೆ ಅದರ ತಳಭಾಗದಲ್ಲಿರುವಂತಹ ಮಣ್ಣನ್ನು ತೆಗೆಯುವಂತಹ ಸಮಯದಲ್ಲಿ ದೊಡ್ಡ ದೊಡ್ಡ ಬಂಡೆಗಳು ಕೂಡ ಬೀಳುವ ಏನು ಇದಿದೆ. ಹೀಗಾಗಿ ಸಾಕಷ್ಟು ಆತಂಕ ಕೂಡ ಇಲ್ಲಿ ನಿರ್ಮಾಣವಾಗಿದೆ ಅಂತಾನೆ ಹೇಳ್ಬೋದು. ಒಟ್ಟಾರೆ ಗದಗನ ಲಕ್ಕುಂಡಿ ಗ್ರಾಮದಲ್ಲಿ ನಡೆಯುತ್ತಿರುವ ಉತ್ಖನನ ಕಾರ್ಯ ಬರದಿಂದ ಸಾಗಿದೆ. ಆದರೆ ಕೂಲಿ ಕಾರ್ಮಿಕರು ಕೂಡ ಆತಂಕದಲ್ಲೇ ಕೆಲಸ ಮಾಡುವಂತಹ ಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ಗದಗದ ಲಕ್ಕುಂಡಿಯಲ್ಲಿ ತೀವ್ರಗೊಂಡ ಉತ್ಖನನ ಕಾರ್ಯ. ಲಕ್ಕುಂಡಿ ಕೋಟೆ ವೀರಭದ್ರೇಶ್ವರ ದೇಗುಲ ಬಳಿ ಉತ್ಖನನ ನಡೀತಾ ಇದೆ. A1 ಬ್ಲಾಕ್ನಲ್ಲಿ ಬಿರುಕು ಕಾಣಿಸಿಕೊಂಡಿದೆ. ಮಣ್ಣು ಕುಸಿಯುವ ಆತಂಕ ಇದೆ. B1 ಬ್ಲಾಕ್ನಲ್ಲಿ ಬೃಹತ್ ಆಕಾರದ ಕಲ್ಲು ಪತ್ತೆಯಾಗಿದೆ. ಬೀಳುವ ಆತಂಕ ಕೂಡ ಇದೆ. ಉತ್ಖನನ ಸ್ಥಳ ಬಿರುಕು ಬಿಟ್ಟ ಹಿನ್ನೆಲೆ ಅಧಿಕಾರಿಗಳು ದೌಡಾಯಿಸಿದ್ದಾರೆ. ರಾಜ್ಯ ಪುರಾತತ್ವ ಇಲಾಖೆ ನಿರ್ದೇಶಕ ಡಾಕ್ಟರ್ ಎ ಚೇಜೇಶ್ವರ ಭೇಟಿಯನ್ನು ಕೊಟ್ಟಿದ್ದಾರೆ. ಬಿರುಕು ಬಿಟ್ಟು ಸ್ಥಳವನ್ನ ಪರಿಶೀಲನೆ ನಡೆಸಿದಂತ ಅಧಿಕಾರಿಗಳು ಅವರ ತಂಡ ಇದೀಗ ಭೇಟಿ ಕೊಟ್ಟಿದೆ. ಎಲ್ಲಿ ಬಿರುಕು ಬಿಟ್ಟಿದೆ ಅಲ್ಲಿ
ಅಧಿಕಾರಿಗಳ ತಂಡ ಇದೀಗ ಭೇಟಿ ಕೊಟ್ಟು ಪರಿಶೀಲನೆ ಕೂಡ ನಡೆಸಿದೆ. 4 ಬಾಕ್ಸ್ನಲ್ಲಿ ಅಪಾಯದಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಕಾರ್ಮಿಕರು. 4 ಬಾಕ್ಸ್ನಲ್ಲಿ ಈ ಒಂದು ಉತ್ಖನನ ಕಾರ್ಯ ನಡೀತಾ ಇದೆ. A1 ಬಾಕ್ಸ್ನಲ್ಲಿ ಬಿರುಕು ಕಾಣಿಸಿಕೊಂಡಿದೆ. ಯಾವ ಕ್ಷಣದಲ್ಲಾದರೂ ಕೂಡ ಮಣ್ಣು ಕುಸಿಯುವ ಆತಂಕ ಇದೆ. ಹೀಗಾಗಿ ಕಾರ್ಮಿಕರು ಸುರಕ್ಷತೆಯಿಂದ ಉತ್ಖನನವನ್ನ ಮಾಡ್ತಾ ಇದ್ದಾರೆ. ಅಧಿಕಾರಿಗಳ ತಂಡ ಇದೀಗ ಅಲ್ಲಿಗೆ ಭೇಟಿ ಕೊಟ್ಟಿರೋದು ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಾ. A1 ಬ್ಲಾಕ್ನಲ್ಲಿ ಈ ಬಿರುಕು ಕಾಣಿಸಿಕೊಂಡಿರೋದು. 4 ಬಾಕ್ಸ್ಗಳಿದೆ. ಆ A1 ಬಾಕ್ಸ್ನಲ್ಲಿ ಈ ಬಿರುಕು ಕಾಣಿಸಿಕೊಂಡಿದೆ. ಹೀಗಾಗಿ ಯಾವುದೇ ಕ್ಷಣದಲ್ಲಾದರೂ ಕೂಡ ಮಣ್ಣು ಕುಸಿಯುವ ಆತಂಕ ಇದೆ. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ 10ನೆಯ ದಿನದ ಉತ್ಖನನ ಕಾರ್ಯ ಆರಂಭವಾಗಿದೆ. ಲಕ್ಕುಂಡಿ ಗ್ರಾಮದ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ಉತ್ಖನನ ಕಾರ್ಯ ನಡೀತಾ ಇದೆ. ಇಲ್ಲಿ ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು. ಇವಾಗ ಉತ್ಖನನ ಕಾರ್ಯ ಭರದಿಂದ ಸಾಗಿದೆ. ಯಾಕಂತಂದ್ರೆ ಕಳೆದ 10 ದಿನಗಳಿಂದನೂ ಕೂಡ ಇಲ್ಲಿ ಉತ್ಖನನ ಕಾರ್ಯ ನಡೀತಾ ಇತ್ತು. 2 ದಿನ ಏನು ರಜೆ ಕೂಡ ಘೋಷಣೆ ಮಾಡಲಾಗಿತ್ತು. ಇಂದು 8 ಗಂಟೆಗೆ ಮತ್ತೆ ಯಥಾಸ್ಥಿತಿಯಂತೆ ಉತ್ಖನನ ಕಾರ್ಯ ಆರಂಭವಾಗಿದೆ. ಈವರೆಗೂ ಕೂಡ ಈ ಒಂದು ಉತ್ಖನನ ಕಾರ್ಯದಲ್ಲಿ ಸುಮಾರು 43 ಏನು ಪ್ರಾಚ್ಯಾವಶೇಷ ವಸ್ತುಗಳು ಕೂಡ ಸಿಕ್ಕಿದ್ದಾವೆ. ಇಲ್ಲಿ ಸಾಕಷ್ಟು ಪ್ರಮುಖವಾಗಿ ಶಿಲಾಯುಗದ ವಸ್ತುಗಳು ಕೂಡ ಸಿಕ್ಕಿದ್ದಾವೆ. ಅದೇ ರೀತಿಯಾಗಿ ಶಿವಲಿಂಗ ಆಗಿರ್ಬೋದು, ಪಾನಿಪೀಠ ಆಗಿರ್ಬೋದು, ನಾಗರ ಮೂರ್ತಿಗಳು ಕೂಡ ಸಿಕ್ಕಿದ್ದಾವೆ. ಹೀಗಾಗಿ ಇವಾಗ 10 ಅಡಿಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಮಣ್ಣು ತೆಗಿತಾ ಇದ್ದಾರೆ. ಮುಂದೆ ಏನು 15-20 ಅಡಿ ಹೋದರೆ ಸಾಕಷ್ಟು ಪ್ರಾಚ್ಯಾವಶೇಷಗಳು ಮತ್ತು ಇಲ್ಲೊಂದು ದೇವಸ್ಥಾನ ಸಿಗುತ್ತೆ ಅನ್ನೋ ನಂಬಿಕೆ ಕೂಡ ಇದೆ. ಹೀಗಾಗಿ ಬರದಿಂದನೂ ಕೂಡ ಕೆಲಸ ನಡೀತಾ ಇದೆ. ಇಷ್ಟೊಂದು ಬರದಿಂದ ಕೆಲಸ ನಡೀತಾ ಇದ್ರು ಕೂಡ ಇಲ್ಲಿ ಕಾರ್ಮಿಕರಿಗೆ ಕೂಡ ಸಾಕಷ್ಟು ಆತಂಕದ ವಾತಾವರಣ ನಿರ್ಮಾಣವಾಗಿದೆ ಅಂತಾನೆ ಹೇಳ್ಬೋದು. ಏನು A1 ಬ್ಲಾಕ್ ಏನಿದೆ ಇದು ಸಾಕಷ್ಟು ಅಪಾಯದಲ್ಲಿದೆ. ಯಾಕಂತಂದ್ರೆ ಇಲ್ಲಿ ಏನು ಕಾರ್ಮಿಕರು ಕೆಲಸ ಮಾಡ್ತಾ ಇದ್ದಾರೆ. ಈ ಒಂದು ಪ್ರದೇಶದಲ್ಲಿ ಇವಾಗ ಬಿರುಕು ಬಿಟ್ಟಿರುವಂತದ್ದು ಇಲ್ಲಿ ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು. ಈ ಪ್ರಮಾಣದಲ್ಲಿ ಇಲ್ಲಿ ಬಿರುಕು ಬಿಟ್ಟಿದೆ. ಈ ರೀತಿ ಬಿರುಕು ಬಿಟ್ಟಿದೆ. ಇದು ಸಾಕಷ್ಟು ಆತಂಕಕ್ಕೆ ಎಡೆ ಮಾಡಿಕೊಡುತ್ತೆ. ಯಾಕಂತಂದ್ರೆ ಇದು ಕತ್ತರಿಸಿಕೊಂಡು ಆ ಸೈಡ್ ಬಿದ್ರೆ ಅಲ್ಲಿ ಕೂಲಿ ಕಾರ್ಮಿಕರು ಕೂಡ ಕೆಲಸ ಮಾಡ್ತಾ ಇರ್ತಾರೆ. ಇಂಥ ಸಮಯದಲ್ಲಿ ಸಾಕಷ್ಟು ಏನು ಆಗ್ಬಹುದು. ಹೀಗಾಗಿ ಏನು ಕೂಲಿ ಕಾರ್ಮಿಕರು ಕೂಡ ಸಾಕಷ್ಟು ಆತಂಕದಲ್ಲಿ ಇಲ್ಲಿ ಕೆಲಸ ಮಾಡಬಹುದು. ಇದು A1 ಬ್ಲಾಕ್ ಇದಾದ್ರೆ ಇಲ್ಲಿ ನಾವು ಕೂಡ ನೋಡ್ತಾ ಇರಬಹುದು. ಪಕ್ಕದಲ್ಲಿ ಕೂಡ ಸಾಕಷ್ಟು ಆತಂಕನೂ ಇದೆ. B1 ಬ್ಲಾಕ್ ಏನಿದೆ ಈ ಒಂದು B1 ಬ್ಲಾಕ್ ನಲ್ಲಿ ಕೂಡ ಬೃಹತ್ತಾಕಾರದ ಒಂದು ಕಲ್ಲು ಇದೆ. ಈ ಕಲ್ಲನ್ನು ನೋಡಿದ್ರೆ ಅದು ಸಂಪೂರ್ಣವಾಗಿ ಈ ಪ್ರಮಾಣದಲ್ಲಿ ಬಿರುಕು ಕೂಡ ಬಿಟ್ಟಿದೆ. ಇಲ್ಲಿ ನಾವು ನೋಡ್ತಾ ಇರಬಹುದು. ಏನು B1 ಬ್ಲಾಕ್ ಏನಿದೆ ಅದರ ಮೇಲ್ಗಡೆ ಭಾಗ ಅಂದ್ರೆ ಅದು ಸಂಪೂರ್ಣವಾಗಿ ಈಚೆ ಕಡೆ ಸಿಲುಕಿಕೊಂಡಿದೆ. ಆದರೆ ತಳಭಾಗದ ಮಣ್ಣನ್ನು ತೆಗೆದಿದ್ದಾರೆ. ಅದು ಕೂಡ ಬೀಳುವ ಹಂತ ಇದೆ. ಹೀಗಾಗಿ ಸಾಕಷ್ಟು ನಾಜೂಕಲಿಂದಲೂ ಕೂಡ ಇಲ್ಲಿ ಕಾರ್ಮಿಕರು ಕೆಲಸ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಏನು ಕಳೆದ 10 ದಿನಗಳಿಂದಲೂ ಕೂಡ ಇಲ್ಲಿ ಉತ್ಖನನ ಕಾರ್ಯ ನಡೀತಾ ಇದೆ. ಆದರೆ ಇವಾಗ ಈ ಏನು B1 ಮತ್ತು A1 ಬ್ಲಾಕ್ ಇದೆ ಎರಡೂ ಕೂಡ ಸಾಕಷ್ಟು ಅಪಾಯದಲ್ಲಿದ್ದಾವೆ. ಆದರೆ ಇಲ್ಲಿ ನಾವು ನೋಡ್ತಾ ಇರಬಹುದು B ಬ್ಲಾಕ್ ಏನಿದೆ ಇದು ಇಲ್ಲಿ ಯಾವುದೇ ರೀತಿಯಿಂದ ಕಲ್ಲುಗಳಿಲ್ಲ. ಆದರೆ ಇಲ್ಲಿ ಉತ್ಖನನ ಕಾರ್ಯ ಚೆನ್ನಾಗಿ ನಡೆದಿದೆ. ಯಾವುದೇ ವಸ್ತುಗಳು ಕೂಡ ಸಿಗಬಹುದು ಅನ್ನುವ ಕುತೂಹಲ ಕೂಡ ಕಾಡ್ತಾ ಇದೆ. ಅದೇ ರೀತಿಯಾಗಿ A ಬ್ಲಾಕ್ ಏನಿದೆ ಇದರಲ್ಲಿ ಕೂಡ ಸಾಕಷ್ಟು ಕಲ್ಲು ಬಂಡೆಗಳು ಕೂಡ ಇವಾಗ ಸಿಗ್ತಾ ಇದ್ದಾವೆ. ಇಲ್ಲಿ ಕೂಡ ಉತ್ಖನನ ಕಾರ್ಯಕ್ಕೆ ಸಾಕಷ್ಟು ಅಡೆತಡೆಗಳಿದ್ದಾವೆ. ಈ ಮೇಲುಗಡೆ ಇರುವಂತಹ ಕಲ್ಲು ಬಂಡೆಗಳನ್ನು ಕೂಡ ಈವರೆಗೇನು ತೆರವು ಮಾಡಿಲ್ಲ, ಅಂದ್ರೆ ತೆಗೆದುಕೊಂಡು ಮೇಲೆ ಹೋಗಿಲ್ಲ. ಆದರೆ ಅದರ ತಳಭಾಗದಲ್ಲಿರುವಂತಹ ಮಣ್ಣನ್ನು ತೆಗೆಯುವಂತಹ ಸಮಯದಲ್ಲಿ ದೊಡ್ಡ ದೊಡ್ಡ ಬಂಡೆಗಳು ಕೂಡ ಬೀಳುವ ಏನು ಇದಿದೆ. ಹೀಗಾಗಿ ಸಾಕಷ್ಟು ಆತಂಕ ಕೂಡ ಇಲ್ಲಿ ನಿರ್ಮಾಣವಾಗಿದೆ ಅಂತಾನೆ ಹೇಳ್ಬೋದು. ಒಟ್ಟಾರೆ ಗದಗನ ಲಕ್ಕುಂಡಿ ಗ್ರಾಮದಲ್ಲಿ ನಡೆಯುತ್ತಿರುವ ಉತ್ಖನನ ಕಾರ್ಯ ಬರದಿಂದ ಸಾಗಿದೆ. ಆದರೆ ಕೂಲಿ ಕಾರ್ಮಿಕರು ಕೂಡ ಆತಂಕದಲ್ಲೇ ಕೆಲಸ ಮಾಡುವಂತಹ ಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್.